ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಹೊಸೂರು ರಸ್ತೆಯಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ. ಲಾರಿ ಮತ್ತು ಆಂಬ್ಯುಲೆನ್ಸ್ ನಡುವೆ ಈ ಒಂದು ಭೀಕರ ಅಪಘಾತ ಸಂಭವಿಸಿರುವಂಥದ್ದು. ಆಂಬ್ಯುಲೆನ್ಸ್ನಲ್ಲಿ ಇದ್ದಂಥ ಮೂವರು ಸಾವನ್ನಪ್ಪಿದ್ದಾರೆ. 4 ಸ್ಥಿತಿ ಗಂಭೀರವಾಗಿದೆ. ಆಂಬ್ಯುಲೆನ್ಸ್ನಲ್ಲಿ ಇದ್ದಂಥವರು ಮೂವರು ಸಾವನ್ನಪ್ಪಿದ್ದಾರೆ. ಇನ್ನು ಆಂಬ್ಯುಲೆನ್ಸ್ನಲ್ಲೇ ಇದ್ದಂಥ 4 ಸ್ಥಿತಿ ಗಂಭೀರವಾಗಿರುವಂಥದ್ದು. ಟೋಟಲ್ ಆಗಿ 7 ಜನ ಇದ್ರು. ಗಾಯಾಳುಗಳನ್ನ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಂಗಳೂರಿನ ಹೊಸೂರು ರಸ್ತೆ ನೆರಳೂರು ಗೇಟ್ ಬಳಿ ನಡೆದಿರುವಂಥ ಘಟನೆ ಇದು. ನಿಧಾನವಾಗಿ ಚಲಿಸ್ತಾ ಇದ್ದಂಥ ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದು ಈ ಒಂದು ಅಪಘಾತ ಸಂಭವಿಸಿದೆ. ಮಹಾರಾಷ್ಟ್ರ ಮೂಲದ ಆಂಬ್ಯುಲೆನ್ಸ್ ಅಂತ ತಿಳಿದು ಬಂದಿದೆ. ಚೆನ್ನೈಗೆ ರೋಗಿಯನ್ನ ಕರೆದೊಯ್ಯಲಾಗ್ತಾ ಇತ್ತು. ಈ ಒಂದು ಆಂಬ್ಯುಲೆನ್ಸ್ನಲ್ಲಿ ರೋಗಿ ಜೊತೆ 2 ವೈದ್ಯರು, ನರ್ಸ್ ಮತ್ತೆ ಅಟೆಂಡರ್ ಇದ್ರು. ಈ ಸಂದರ್ಭದಲ್ಲಿ ಆಗಿರುವಂಥ ಘಟನೆ. ನಿಧಾನವಾಗಿ ಚಲಿಸ್ತಾ ಇತ್ತು ಲಾರಿ, ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ ಆಂಬ್ಯುಲೆನ್ಸ್. ಇನ್ಯಾವ ರೀತಿಯಾಗಿ ಸ್ಪೀಡಲ್ಲಿ ಇದ್ರೋ ಗೊತ್ತಿಲ್ಲ. ಅಲ್ಲಿ ಆ ಒಂದು ಸ್ಪೀಡ್ ಎಷ್ಟು ವೇಗವಾಗಿ ಹೋಗ್ತಾ ಇದ್ರು ಅನ್ನೋದಕ್ಕೆ ಆ ಮೂವರು ಸಾವನ್ನಪ್ಪಿರುವಂಥದ್ದೇ ಸಾಕ್ಷಿ. ಘಟನೆಯಲ್ಲಿ ರೋಗಿ, ವೈದ್ಯ ಸೇರಿ 3 ಸಾವನ್ನಪ್ಪಿದ್ದಾರೆ. ಗಾಯಾಳುಗಳು ಮಹಾರಾಷ್ಟ್ರ ಮೂಲದವರು ಅಂತ ತಿಳಿದು ಬಂದಿದೆ. ಮೃತದೇಹಗಳನ್ನು ಅತ್ತಿಬೆಲೆ ಖಾಸಗಿ ಆಸ್ಪತ್ರೆ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ, ನೀವು ಕೂಡ ಗಮನಿಸ್ತಾ ಇದ್ದೀರಾ. ಆ ಒಂದು ಆಂಬ್ಯುಲೆನ್ಸ್ ಯಾವ ರೀತಿಯಾಗಿ ಅಂದರೆ ಅತಿ ವೇಗವಾಗಿ ಬಂದು ಗುದ್ದಿರುವಂಥದ್ದೇ ಈ ಒಂದು ಅಪಘಾತಕ್ಕೆ ಕಾರಣವಾಗಿರುವಂಥದ್ದು. 3 ಜನ ಈಗ ಆಲ್ರೆಡಿ ಸಾವನ್ನಪ್ಪಿದ್ದಾರೆ. ಇನ್ನು 4 ಸ್ಥಿತಿ ಚಿಂತಾಜನಕವಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಪ್ಪ, ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತದೆ? 4 ಸ್ಥಿತಿ ಗಂಭೀರವಾಗಿತ್ತು. ಹೇಗಿದ್ದಾರೆ ಅವರೆಲ್ಲ? ಏನು ಕಾರಣ ಇದಕ್ಕೆ? ಅತಿ ವೇಗವಾಗಿ ಬಂದು ಈ ಒಂದು ಅಪಘಾತ ಆಗಿರುವ ರೀತಿ ಕಾಣಿಸ್ತಾ ಇದೆ. ಪೃಥ್ವಿ, ಬೆಳ್ಳಂಬೆಳಗ್ಗೆ ಬೆಂಗಳೂರು ವಲಯದ ಆನೇಕಲ್ ತಾಲೂಕಿನ ನೆರಳೂರು ಗೇಟ್ ಬಳಿ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಮುಂದೆ ಏನು ಅಂದ್ರೆ ಮುಂಜಾನೆ 5 ಗಂಟೆ ಸುಮಾರಿಗೆ ನಡೆದಿರುವಂತ ಘಟನೆ ಇರುತ್ತೆ. ಅಲ್ಲಿ ಒಂದು ಲಾರಿ ಮುಂದೆ ಹೋಗ್ತಾ ಇರುತ್ತೆ, ನಿಧಾನವಾಗಿ ಅದು ಹೋಗ್ತಾ ಇರುತ್ತೆ. ಹಿಂದೆಯಿಂದ ಬಂದಂತ ಬೆಂಗಳೂರು ಕಡೆಯಿಂದ ಬಂದಂತ ಆಂಬ್ಯುಲೆನ್ಸ್ ನೇರವಾಗಿ ಹಿಂದಕ್ಕೆ ಡಿಕ್ಕಿ ಹೊಡಿತೆ. ಅದ್ರ ವೇಗ 100ರಿಂದ 120 ಕಿಲೋಮೀಟರ್ ಇದ್ದು ಅಂತ ಹೇಳಾಗ್ತದೆ. ಮಂಪರಿನಲ್ಲಿ ಈ ಘಟನೆ ನಡೆದಿದೆ ಅಂತ ಅಲ್ಲಿ ಏನು ಅಕ್ಕಪಕ್ಕದಲ್ಲಿ ಇದ್ದಂತ ಜನ ಹೇಳುವಂತದ್ದು. ವೇಗವಾಗಿ ಬಂದಂತ ಗಾಡಿ ಒಂದೇ ರೀತಿ ಹಿಂದಕ್ಕೆ ಲಾರಿ ಹಿಂಭಾಗಕ್ಕೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ಪರಿಣಾಮ ಆಂಬ್ಯುಲೆನ್ಸ್ ನಜ್ಜುಗುಜ್ಜಾಗಿರೋದ್ರಿಂದ ಅದ್ರಲ್ಲಿರ್ತಕ್ಕಂಥ 3 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 4 ಸ್ಥಿತಿ ಚಿಂತಾಜನಕವಾಗಿದ್ದು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇವರೆಲ್ಲರೂ ಕೂಡ ಮುಂಬೈನ ನಾಸಿಕ್ನಿಂದ ಚೆನ್ನೈಗೆ ಹೊರಟಿದ್ರು ಅಂತ ಹೇಳಲಾಗ್ತದೆ. ಒಬ್ಬ ರೋಗಿಯನ್ನ ಕರೆದುಕೊಂಡು. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಒಂದು ಆಂಬ್ಯುಲೆನ್ಸ್ ICU ಸೇರಿದಂತೆ ವಿಶೇಷ ಸೌಲಭ್ಯ ಹೊಂದಿದ್ದಂತ ಆಂಬ್ಯುಲೆನ್ಸ್ ಆಗಿತ್ತು. ಅದರಲ್ಲಿ 2 ವೈದ್ಯರು, ಓರ್ವ ನರ್ಸು ಮತ್ತೆ ಅಟೆಂಡರ್ ಮತ್ತೆ ರೋಗಿ ಜೊತೆಗೆ ಕ್ಲೀನರ್ ಚಾಲಕ, ಒಟ್ಟು 7 ಜನ ಇದರಲ್ಲಿ ಸಂಚರಿಸ್ತಾ ಇದ್ರು. ಅದರಲ್ಲಿ 3 ಜನ ಸ್ಥಳದಲ್ಲೇ ಮೃತಪಟ್ಟಿದ್ರು. ಯಾವ ರೀತಿ ಅಂತಂದ್ರೆ, ಸೊ ಅವರೆಲ್ಲ ನಜ್ಜುಗುಜ್ಜಾಗಿದ್ದಂತ ಆಂಬ್ಯುಲೆನ್ಸ್ ನಲ್ಲಿ ಸೇರ್ಕೊಂಡಿದ್ರು. ಅವ್ರನ್ನ ಹೊರತೆಗೆಯುವಂತದ್ದೇ ಇನ್ನು NHA ಸಿಬ್ಬಂದಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಕಷ್ಟವಾಗಿತ್ತು. ಕೊನೆಗೆ ಅವರನ್ನೆಲ್ಲ ರಕ್ಷಣೆ ಮಾಡಿ ಈಗ ಖಾಸಗಿ ಆಸ್ಪತ್ರೆ ದಾಖಲು ಮಾಡಲಾಗಿದೆ. 4 ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಓರ್ವ ವೈದ್ಯ ಮತ್ತೆ ರೋಗಿ ಜೊತೆಗೆ ಅಟೆಂಡರ್ 3 ಜನ ಸಾವನ್ನಪ್ಪಿದ್ದಾರೆ. ಸದ್ಯ ಅತ್ತಿಬೆಲೆ ಪೊಲೀಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸದ್ಯ ಇವರ ಯಾರ್ಯಾರು ಮೃತರಾಗಿದ್ದಾರೆ ಮತ್ತೆ ಗಾಯಾಳುಗಳು ಅವರ ಗುರುತು ಪತ್ತೆ ಆಗ್ತಾ ಇಲ್ಲ. ಅಲ್ಲ, ರೋಗಿ ಎಲ್ಲ ಹಿಂದೆ ಇದ್ದಂಥವ್ರು, ಇನ್ನು ಚಾಲಕ ಓಡಿಸ್ತಿದ್ದ ದೃಶ್ಯಾವಳಿ ನೋಡ್ತಾ ಇದ್ರೆ ಆ ಚಾಲಕ ಅಂದ್ರೆ ಅವ್ರ ಸ್ಥಿತಿ ಗಂಭೀರ ಆಗಿರುವಂತದ್ದೇ ಆಶ್ಚರ್ಯ, ಅವ್ನು ಉಳ್ಕೊಂಡಿರುವಂತದ್ದೇ ಆಶ್ಚರ್ಯ. ಹಾಗಾದ್ರೆ ಹೌದೌದು ಪೃಥ್ವಿ, ಏನಂತಂದ್ರೆ ಇದು ವೇಗವಾಗಿ ಹೊಡೆದಾಗ ಒಳಗಡೆ ಇದ್ದಂತ 3 ಜನ ಮೃತಪಟ್ಟಿದ್ದಾರೆ. ನೀವು ಹೇಳುವಂತ ಸರಿ. ಯಾಕೆ ಅಂತಂದ್ರೆ ಚಾಲಕ ಬದುಕುಳಿದ್ರೆ, ಆದ್ರೆ ಆತ ಕೂಡ ಚಿಂತಾಜನಕ ಸ್ಥಿತಿ ಇದೆ. ಆತ ಕೂಡ ಆಸ್ಪತ್ರೆಗೆ ಹೇಳುವಂತದ್ದು ಆತನ ಸ್ಥಿತಿ ಚಿಂತಾಜನಕವಾಗಿದೆ. ಇನ್ನು ಕೂಡ ಆತ ಬದುಕ್ತಾನೆ, ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತೆ ಹೇಳಕ್ಕೆ. ಜೊತೆಗೆ ಒಳಗಡೆ ಇದ್ದಂತ ರೋಗಿ ಮತ್ತೆ 2 ವೈದ್ಯ ಮತ್ತೆ ಅಟೆಂಡರ್ ಸಾವನ್ನಪ್ಪಿರುವಂತದ್ದು. ಅಂದ್ರೆ ವೇಗ ಎಷ್ಟಿತ್ತು, ಆಂಬ್ಯುಲೆನ್ಸ್ ವೇಗ ಯಾವ ರೀತಿ ಡಿಕ್ಕಿ ಹೊಡೆದಿದ್ದಾನೆ. ಸೊ ಆ ಒಂದು ಅಂದಾಜಿನಲ್ಲಿ 3 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಚಂದ್ರಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.